ಈ ಆಂಟಿಗಳ ಕಾಟದಿಂದ ಮದ್ವೆಗೆ ಫಂಕ್ಷನ್ಗಳಿಗೆ ಹೋಗಕ್ಕೆ ಬೇಜಾರಾಗ್ಬಿಡತ್ತೆ. ಯಾರ್ ಮನೇಲಿ ಏನಾಗಿರುತ್ತೆ ಅಂತ ಊರ್ಗಿಂತ ಮುಂಚೆ ಇವ್ರಗಳಿಗೆ ಗೊತ್ತಾಗಿರುತ್ತೆ. ನೀವ್ ಎಲ್ಲಿಗಾದ್ರೂ ಹೋಗಿ ಕೆಲವೊಂದಷ್ಟು ಜನ ಮದ್ವೆಗಳಿಗೆ ಗೆಸ್ಟ್ ಆಗಿ ಬರಲ್ಲ, ಕಂಡೋರ್ ವಿಷಯ ತಿಳ್ಕೊಳಕ್ ಬರ್ತಾರೆ. ಇನ್ನೂ ಒಳಗ್ ಬರಂಗಿಲ್ಲ, ಹೆಂಗಿದೀರಾ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಲ್ಲ. ಏನ್ರಿ ಸೈಟ್ ತಗೊಂಡ್ರಂತೆ, ಮನೆ ತಗೊಂಡ್ರಂತೆ, ಕೆಲ್ಸ ಸಿಕ್ತಾ, ಎಲ್ ಸಿಕ್ತು, ಎಷ್ಟ್ ಸಂಬಳ, ಮದ್ವೆ ಆಯ್ತಾ, ಯಾಕೆ ಇನ್ನೂ ಮದ್ವೆ ಆಗಿಲ್ಲ, ಗಂಡ್ ಸಿಕ್ಕಿಲ್ವಾ, ಹೆಣ್ ಸಿಕ್ಕಿಲ್ವಾ, ಇದೇ ಪ್ರಶ್ನೆಗಳು. ನಮಗ್ ಮದ್ವೆ ಆಗಿಲ್ಲ ಅಂದ್ರೆ ನೀವೇನಾದ್ರೂ ಹುಡುಗ ಅಥವಾ ಹುಡುಗಿನ ಹುಡುಕಿ ಮದ್ವೆ ಮಾಡಿಸ್ತೀರಾ? ನಾವ್ ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ ಅಂದ್ರೆ ನೀವೇನಾದ್ರೂ ಕಟ್ಸಿ ಗೃಹ ಪ್ರವೇಶ ಮಾಡ್ಕೊಡ್ತೀರಾ? ಅಥವಾ ನಮಗ್ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನೀವೇನಾದ್ರೂ ಕೆಲ್ಸ ಕೊಟ್ಟು ಸಂಬಳ ಕೊಡ್ತೀರಾ? ಕೈಲಾಗ್ದವ್ರ ಮೈ ಪರ್ಚ್ಕೊಂಡ್ರು ಅನ್ನಂಗೆ ಖಾಲಿ ಮಾತ್ಗಳು ಇವ್ರಿಗೇನಿಕ್ ಬೇಕು? ಇನ್ನೂ ಒಳಗ್ ಅವಾಗ ತಾನೇ ಇನ್ಫಾರ್ಮೇಶನ್ ಕೊಟ್ಟು ಆಚೆ ಹೋಗಂಗಿಲ್ಲ, ಆಗ್ಲೇ ಇನ್ನೊಬ್ರು ಬಂದ್ ಕೇಳ್ತಾ ಇರ್ತಾರೆ, ಏನ್ರೀ ಕೆಲ್ಸ ಸಿಕ್ತಂತೆ, ಸೈಟ್ ತಗೊಂಡ್ರಂತೆ, ಮನೆ ತಗೊಂಡ್ರಂತೆ ಅಂತ. ಅಷ್ಟು ಬೇಗ ಇನ್ಫಾರ್ಮೇಶನ್ ಗಳು ಪಾಸ್ ಆಗತ್ತೆ. ಒಂದೊಂದ್ ಆಂಟಿ ಒಂದೊಂದ್ ಅಂಕಲ್ CID ಆಫೀಸರ್ಗಳು. ಅಲ್ಲ, ಯಾರ್ಯಾರ್ ಏನೇನ್ ಕಷ್ಟದಲ್ಲಿ ಇರ್ತಾರೋ, ಯಾರ್ ಕೆಲ್ಸ ಕಳ್ಕೊಂಡಿರ್ತಾರೋ, ಪಾರ್ಟ್ನರ್ನ ಕಳ್ಕೊಂಡಿರ್ತಾರೋ, ಇನ್ನೇನೋ ಮನೇನೋ ಸೈಟ್ನೋ ಏನೋ ಕಳ್ಕೊಂಡಿರ್ತಾರೆ. ನೀವ್ ಹೋಗಿ ಇಂತ ಪ್ರಶ್ನೆಗಳನ್ನ ಕೇಳಿದಾಗ ಅವ್ರಿಗೆ ಹೆಂಗ್ ಅನ್ಸತ್ ಹೇಳಿ? ಇದೇ ಕಾರಣಕ್ಕೆ ನಾನ್ ಫಂಕ್ಷನ್ಗಳಿಗೆ ಮದ್ವೆಗಳಿಗೆ ಹೋಗೋದೇ ಬಿಟ್ಬಿಟ್ಟಿದೀನಿ. ಏನೋ ಕರ್ದಿರ್ತಾರೆ, ಮರ್ಯಾದಕ್ ಚೆನ್ನಾಗ್ ತಿನ್ಕೊಂಡ್ ಮನೆಗ್ ಹೋಗೋದ್ ಬಿಟ್ಬಿಟ್ಟು ಬೇರೆಯವ್ರ ಮನೆ ಸುದ್ದಿ ಎಲ್ಲ ಮಾತಾಡ್ಕೊಂಡ್ ಕುತ್ಕೋತಾರೆ. ಇಂಥವ್ರ ಏನಾದ್ರೂ ನಿಮ್ ಕಣ್ಣಿಗ್ ಕಂಡ್ರೆ ರಿಲೇಟಿವ್ ಅಂತಾನು ನೋಡ್ದೆ ಮುಲಾಜಿಲ್ದೆ ಮುಖಕ್ ಹೋಗೋದ್ ಮನೆ ಕಳ್ಸಿ.